ನಮಸ್ತೆ. ಜೈ ಶ್ರೀರಾಮ್. ದಿನಾಂಕ 1/2/2026 ಭಾನುವಾರ. ಅವತ್ತೊಂದು ದಿನ ಭರತ ಹುಣ್ಣಿಮೆ. ವಿಶೇಷವಾಗಿ ನಿಮ್ಮ ಮನೆ ಹತ್ರ ಎಲ್ಲಿ ಹರಿಯ ನೀರಿರುತ್ತೋ ಆ ದಿನ ಹೋಗಿ ಪುಣ್ಯ ಸ್ನಾನವನ್ನು ಮಾಡಿ. ಹತ್ರ ನೀವು ಮೈಸೂರು ಹತ್ರ ಯಾರು ಇದ್ದರೆ ಟಿ ನರಸೀಪುರದಲ್ಲಿ ವಿಶೇಷವಾಗಿ ನಡೆಯುತ್ತೆ. ಅಂದರೆ ಯಾರು ಪ್ರಯಾಗ್ರಾಜ್ಗೆ ಹೋಗಿ ಸ್ನಾನ ಮಾಡೋಕ್ಕಾಗಲ್ಲ, ಅಲ್ಲಿ ಹೋಗೋ ತನಕ ನಿಮಗೆ ಸಮಯದ ಅಭಾವ ಇರುತ್ತದೆ ಅಥವಾ ಆರೋಗ್ಯ ಸಮಸ್ಯೆಗಳಿರುತ್ತೆ, ಇಂಥವ್ರಿಗೆಲ್ಲರಿಗೂ ಅಂತಲೇ ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿ. ಅದನ್ನು ಟಿ ನರಸೀಪುರದಲ್ಲಿ ಅಗಸ್ತೇಶ್ವರ ದೇವಸ್ಥಾನ ಅಂತ ಇದೆ. ಅದರ ಮುಂಭಾಗ ತ್ರಿವೇಣಿ ಸಂಗಮ ಆಗುತ್ತದೆ. ಅಂದರೆ ಕಾವೇರಿ, ಕಪಿಲ, ಸ್ಫಟಿಕ 3 ತೀರ್ಥಗಳು ಸೇರುವಂಥ ಸ್ಥಳ. ಅಲ್ಲಿ ಹೋಗಿ ಎಲ್ಲರೂ ಸ್ನಾನವನ್ನು ಮಾಡಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಯಾವುದೇ ಪ್ರಾರಬ್ಧ ಕರ್ಮಗಳಿದ್ದರೂ ಪರಿಹಾರ ಆಗಲಿ ಅಂತ. ಜೊತೆಗೆ ಅವತ್ತೊಂದಿನ ವಿಶೇಷವಾಗಿ ಯಾರಾದರೂ ಬ್ರಾಹ್ಮಣರಿಗೆ ಕರಿ ಎಳ್ಳು ಸಮೇತವಾಗಿ ಬೆಲ್ಲವನ್ನು ಇಟ್ಟು ದಾನವನ್ನು ಮಾಡಿ. ಯಾವುದೇ ರೀತಿ ಋಣಬಾಧೆಗಳಿದ್ದರೂ ಅವೆಲ್ಲ ಪರಿಹಾರ ಆಗುತ್ತೆ. ಮತ್ತು ಯಾವುದೇ ರೀತಿ ನಿಮಗೆ ದೇಹದಲ್ಲಿ ಅನಾರೋಗ್ಯಗಳಿದ್ದರೂ ಅವೆಲ್ಲ ಬಗೆಹರಿಯುತ್ತೆ. ಜೊತೆಗೆ ಇನ್ನೊಂದು ನೆನಪಿರಲಿ, ಅಲ್ಲಿ ಹೋಗಿ ಸ್ನಾನ ಮಾಡಿದಾಗ ಯಾರೂ ಸಹ ಬಟ್ಟೆಗಳನ್ನು ಬಿಡಬಾರ್ದು. ಆ ಬಟ್ಟೆ ಯಾವ ರೀತಿ ಕೊಳಿತಿರುತ್ತೋ ನಿಮ್ಮ ಕಷ್ಟಗಳು ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ದಯಮಾಡಿ ಯಾವುದೇ ರೀತಿ ಅಲ್ಲಿ ಸ್ವಚ್ಛತೆಗೆ ಒಂದು ಚೂರು ಕಡಿಮೆ ಆಗಬಾರ್ದು. ಆ ಥರ ಹೋಗಿ ದೇವ ದರ್ಶನವನ್ನು ಮಾಡಿ ಆ ನೀರಲ್ಲಿ ಸ್ನಾನವನ್ನು ಮಾಡಿ ಆ ಭಗವಂತನ ಸಂಪೂರ್ಣ ಕೃಪೆಗೆ ಪಾತ್ರರಾಗಿ. ಆನಂತರ ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲರೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿದ್ರೆ ಅಲ್ಲೋಗಿ ಒಂದು ಸಂಕಲ್ಪವನ್ನು ಮಾಡಿಸ್ಕೊಂಡು ಒಂದು ತುಳಸಿ ಅರ್ಚನೆಯನ್ನು ಮಾಡ್ಕೊಳ್ಳಿ. ನಿಮಗಿರುವಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ಆ ಭಗವಂತನಿಂದ ಸಂಪೂರ್ಣ ನಿವಾರಣೆ ಆಗಲಿ, ಅಭಿವೃದ್ಧಿಯಾಗಿ ಒಳ್ಳೆಯದಾಗಲಿ.